ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ಸಚಿವರು ಮತ್ತೆ ಧೀಮಂತ ನಾಯಕ ಶ್ರೀ ಬೈರೇಗೌಡರ 20ನೇ ವರ್ಷದ ಪುಣ್ಯಸ್ಮರಣೆ ಆಚರಣೆ ಮಾಡಲಾಯಿತು. ಪುಣ್ಯಸ್ಮರಣೆ ಅಂಗವಾಗಿ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಯಲ್ಲವಳ್ಳಿ ರಮೇಶ್ ವತಿಯಿಂದ ಜಿಲ್ಲಾಸ್ಪತ್ರೆ ಮತ್ತೆ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಹಣ್ಣು ಮತ್ತು ಬ್ರೆಡ್ ವಿತರಣೆ ಕೂಡ ಮಾಡಿದ್ರು. ಈ ವೇಳೆ ಮಾತನಾಡಿದ ರಮೇಶ್, ಮಾಜಿ ಸಚಿವರಾದ ಶ್ರೀ ಬೈರೇಗೌಡರು ಅತಿ ಸರಳವಾದ ರಾಜಕಾರಣಿ ಮತ್ತೆ ಸ್ನೇಹ ಜೀವಿ ಅಂತ ಆಗಿದ್ರು. ನನ್ನ ಮಾರ್ಗದರ್ಶಕರು ಹಾಗೂ ರಾಜಕೀಯ ಗುರುಗಳಾದ ಬೈರೇಗೌಡರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬಕ್ಕೆ ಅವರ ಅಗಲಿಕೆಯನ್ನ ಸಹಿಸಿಕೊಳ್ಳುವ ಶಕ್ತಿ ಕೊಡಲಿ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ. ತಗೊಂಡು ಕಲ್ದಿರೋಣ ಯಾಕೆ ಕೆಡಿಸ್ಕೊಂಡು ಮಳೆ ಇಲ್ಲ, ಬೆಳೆ ಇಲ್ಲ. SMP ಮುಖ್ಯಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲಿ ಬೇರೆ ಟೈಮಲ್ಲಿ ಒಂದು ಮರದ ಮೇಲೆ ಒಬ್ಬ ಅಜ್ಜಿ ರೆಂಬೆಗಳೆಲ್ಲ ಕಡಿತಾ ಇದ್ದ. ಒಬ್ಬ ಹುಡುಗ ಕೆಳಗೆ ಅಜ್ಜಿ ಮೇಕೆಗಳು ಕುರಿಗಳೆಲ್ಲ ಮೇಯಿಸ್ತಾ ಇದ್ವು. ಸೊ ಇವರೇ ಮಾಡ್ಬಿಟ್ಟು ಸಡನ್ನ ಬ್ರೇಕ್ ಹೊಡೆದ. ಅವ್ನ ಮೆಕ್ಸಿ ಅವ್ನ ಡ್ರೈವರು ಇಳಿದ್ಬಿಟ್ಟು ಕುಂತ್ಕೊಂಡು ಓಡೋಗಿದ್ದೆ. ಕಲ್ಲುಗಳು ತಗೊಂಡು ಅವ್ನ ಮರದ ಮೇಲೆ ಇದ್ದವ್ನು ಹೊಡಿತಾ ಇದ್ದ. ಆವಾಗ ಗಲಾಟೆ ಮಾಡಿ ಎದ್ದಿಗೆ ಚೆನ್ನಾಗಿ ಬೈದು, ನಿಮ್ಮ ಅಪ್ಪನ ಹಾಕಿದ್ನ, ನಿಮ್ಮ ತಾತನ ಹಾಕಿದ್ನ, ಮರ ಗಿಡ ಎಲ್ಲ ಕಡಿದು ಹಾಳು ಮಾಡಿಕ್ಕಿದ್ದೀರಿ, ಈಗಲೇ ಮಳೆ ಇಲ್ಲ, ಬೆಳೆ ಇಲ್ಲ, ರೈತರು ಹಾಳಾಗ್ತಾವೆ. ಕಲ್ಲುಗಳು ತಗೊಂಡು ಅವ್ನ ಮೇಲೆ ಇದ್ದವ್ನು ಹಾಕಿದ್ರೆ ಅವ್ನ ಮೇಲಿಂದ ದುಂಬಿಬಿಟ್ಟು ಓಡ್ಬಿಟ್ಟ. ಆಮೇಲೆ ಸೀಸ್ ಮಾಡಿಸೋದು ಅದನ್ನ, ಏನೋ ಹುಡುಗರು ಕೋಟಿ ಮಚ್ಚು ಇವೆಲ್ಲ ಸೀಸ್ ಮಾಡಿಸಿ ಅಧಿಕಾರಿ ಫೋನ್ ಮಾಡಿ ಬಂದು ಅದನ್ನ ಸೀಸ್ ಮಾಡಿ ಕಳಿಸೋದು. ಈ ಥರ 1000 ಉದಾಹರಣೆ ನಾನು ನೋಡಿದ್ದೀನಿ. ಅಷ್ಟು ಜನಪರವಾದ ಕಾಳಜಿ. ಯಾಕಂದ್ರೆ ಇವತ್ತು ನೀವು ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ, ಕಣ್ಣು ಕಾಣುವಂಥ ಉದಾಹರಣೆ. ಅವ್ರು ಬಂದಿದ್ದೆ ಹಂಗೆ ಆರ್ಡರ್ ಮಾಡಿ ಅವನ ಫಾರೆಸ್ಟ್ ರೇಂಜರ್ನ ACPನೆಲ್ಲ ಕರೆಸ್ಬಿಟ್ಟು ಕ್ಯಾಲರ್ ನೋಡೋಕ್ಕೆ ಕರೆಸಿ ಇವತ್ತು ನೋಡಿ ನೀವು ಕುವೆಂಪಲ್ಲಿಂದ ನರಸಾಪುರವರೆಗೂ ರಸ್ತೆಯಲ್ಲಿ ನೀವು ಬೇಸಿಗೆಯಲ್ಲಿ ನಡ್ಕೊಂಡು ಹೋಗ್ತಿದ್ರೆ ಒಂದಿಷ್ಟು ಬಿಸಿಲು ಬೀಳಲ್ಲ. ಆ ಥರದ್ದು ಮರ ಗಿಡ ಅವ್ರ ಕಾಲದಲ್ಲಿ ಅವ್ರು ನಡೆಸಿದ್ರು. ಈ ಥರ ಎಲ್ಲ ರೋಡ್ಗಳು ಇರಬೇಕಂತ ಮಾಡಿದ್ರು. ಮಾದರಿ ಅಂತ ಒಂದು ಮಾಡೆಲ್ ಅಂತ ಮಾಡಿದ್ರು. ಆ ಥರ ಜನಪರವಾದ ಸೇವೆ, ಜನಪರವಾದ ಕಾಳಜಿ, ರೈತರ ಪರವಾಗಿ, ವಿಶೇಷವಾಗಿ ರೈತರ ಪರವಾಗಿ ಚಿಕ್ಕಬಳ್ಳಾಪುರ ರೈತರು ಭಾಳ ಅಪ್ರಿಷಿಯೇಟ್ ಮಾಡೋರು. ದ್ರಾಕ್ಷಿ ತೋಟಕ್ಕೆ ಬಂದ್ಬಿಡು, ಯಾವ ಫ್ರೀ ಇದ್ದ ಕೂತ್ಕೊಂಡು ಇಲ್ಲೇ ಊಟ ಮಾಡಿ. ಚಿಕ್ಕಬಳ್ಳಾಪುರದವ್ರು ಬರೀ ರೈತರಲ್ಲ, ಇವರು ರೈತ ವಿಜ್ಞಾನ ಬಾಕ್ಸ್ಗಳು